Hi guys, welcome to our second mini vlog challenge. ನಂದು ಮಾರ್ನಿಂಗ್ ರೊಟೀನ್ ಆಲ್ಮೋಸ್ಟ್ 7 ಅಲ್ಲೆಲ್ಲ ಶುರುವಾಗಿತ್ತು. ಈ ದಿನ ನಿಮ್ಮದು ಮಾರ್ನಿಂಗ್ ರೊಟೀನ್ ಎಷ್ಟು ಗಂಟೆಗೆ ಶುರು ಆಯಿತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತು ನಾನು ತಿಂಡಿಗೆ ಪುಳಿಯೋಗರೆನ ಮಾಡಿದ್ದೆ. ಪುಳಿಯೋಗರೆನ ಮಾಡಿಬಿಟ್ಟು ಮಧ್ಯಾಹ್ನ ಊಟಕ್ಕೆ ನಿನ್ನೆ ಮಾಡಿರುವಂತಹ ಚಿಕನ್ ಸಾಂಬಾರೇ ಇತ್ತು. ಎಲ್ಲದೂ ರೆಡಿ ಮಾಡಿ ನಂತರ ಇಲ್ಲಿ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ. ಪಾತ್ರೆ ಎಲ್ಲ ತೊಳಿಬೇಕಿತ್ತು. ಪಾತ್ರೆ ಎಲ್ಲ ತೊಳ್ಕೊಂಡು ಮನೆ ಕ್ಲೀನ್ ಮಾಡಿ ಸ್ನಾನ ಎಲ್ಲ ಮುಗಿಸಿ ಅಂಗಡಿಗೆ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ದೀನಿ. ಈಗ ಮಾಡಿರೋಂತಹ ಅಡುಗೆನೆಲ್ಲ ನಾನು ಆಲ್ಮೋಸ್ಟ್ ಪ್ಯಾಕ್ ಮಾಡಿ ಅಂಗಡಿಗೆ ಇಟ್ಕೋತಾ ಇದ್ದೀನಿ. ತಿಂಡಿನೂ ಸಹ ಅಂಗಡಿಲೇ ತಿನ್ನೋದು 10 ಗಂಟೆ ಅಷ್ಟರಲ್ಲೆಲ್ಲ. ಸೊ ಬಟ್ಟೆ ತೊಳೆಯೋದಿತ್ತು ಅಂತ ವಾಷಿಂಗ್ ಮಿಷಿನ್ಗೆ ಆನ್ ಮಾಡಿಬಿಟ್ಟು ನಾನು ಅಂಗಡಿಗೆ ಹೋಗ್ತಾ ಇದ್ದೀನಿ. ಯಾಕೆಂದರೆ 45 to 50 ಮಿನಿಟ್ಸ್ ತೊಗೊಳುತ್ತೆ ವಾಶ್ ಮಾಡಲಿಕ್ಕೆ. ಅಷ್ಟರ ತನಕ ನನಗೆ ಇಲ್ಲಿ ಕೂರಲಿಕ್ಕೆ ಟೈಮ್ ಇರಲ್ಲ. ಸೊ ಹಾಗಾಗಿ ವಾಶ್ ಆಗಿ ಆಫ್ ಆಗಿರುತ್ತೆ. ನಾನು ಸಂಜೆ ಬಂದುಬಿಟ್ಟು ಅದನ್ನು ಹಾಕೋತೀನಿ, ಒಣಗ್ಲಿಕ್ಕೆ ಹಾಕ್ತೀನಿ. ನಂತರ ಅಂಗಡಿಗೆ ಆಲ್ಮೋಸ್ಟ್ ಒಂದು 8 ಗಂಟೆ ಆಗಿತ್ತು. ಅಷ್ಟರಲ್ಲೆಲ್ಲ ಅಂಗಡಿಗೆ ಬಂದುಬಿಟ್ಟು ಆಲ್ಮೋಸ್ಟ್ ಇರೋವಂಥ ಕೆಲಸನೇ ಒಂದು 11 ಗಂಟೆ ಅಷ್ಟರಲ್ಲಿ ನನ್ನ ಮಗ ಮತ್ತು ಅಣ್ಣ ಫೋನ್ ಮಾಡಿದರು. ಅವ್ರ ಜೊತೆ 1 ಗಂಟೆ ಟೈಮ್ ಸ್ಪೆಂಡ್ ಮಾಡಿದೆ. ಮತ್ತು ಮೀಶೋಯಿಂದ ಒಂದು ಪಾರ್ಸಲ್ ಬಂದಿತ್ತು. ಅದು ಬಂದು ಪಿಗ್ಗಿ ಬ್ಯಾಂಕ್. ಚಿಕ್ಕ ಮಕ್ಕಳಿಗೆಲ್ಲ ಹೆಲ್ಪ್ ಆಗುತ್ತೆ ನೋಡಿ, ಈ ಥರ ಮನಿ ಸೇವ್ ಮಾಡಲಿಕ್ಕೆ. ಅದೊಂಥರ ಚೆನ್ನಾಗಿರುತ್ತೆ, ಅಟ್ರ್ಯಾಕ್ಟಿವ್ ಅನಿಸುತ್ತೆ. ಮತ್ತು ಒಂದು ಸ್ಪ್ರೇ ಬಾಟಲ್ ಸಹ ಬಂದಿತ್ತು. ಅದ್ರ ರಿವ್ಯೂ ತುಂಬ ಸೂಪರಾಗಿದೆ, ಒಂದ್ಸತಿ ಅದನ್ನು ನೋಡಿ. ನಂತರ ಇದೇ ಥರ ಕಸ್ಟಮರ್ಸ್ಗಳಿಗೆ ಕೊಡೋದು ಹೋಗೋದಿರುತ್ತೆ. ಅದೇನು ನಾನು ಕ್ಲಿಪ್ಪಿಂಗ್ಗಳನ್ನ ಆ್ಯಡ್ ಮಾಡಿಲ್ಲ. ಆಲ್ಮೋಸ್ಟ್ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಒಂದು ಬರ್ಗರ್ ತಿಂದೆ. ಆಲ್ಮೋಸ್ಟ್ 9:34 ಏನೋ ಆಗಿತ್ತು. ಆ ಅಂಗಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ತುಂಬ ಮಳೆ ಬೆಳಗ್ಗೆಯಿಂದ ಕಂಟಿನ್ಯೂಸ್ ಇದೇ ಥರ ಮಳೆ ಬರ್ತಾನೇ ಇರುತ್ತೆ ಎನಿ ಟೈಮ್. ಆಲ್ಮೋಸ್ಟ್ ಎಲ್ಲ ಮುಗಿದ ಮೇಲೆ ನಾನು ಅಂಗಡಿ ಎಲ್ಲ ಒಂದು 9:35-40 ಅಷ್ಟರಲ್ಲೆಲ್ಲ ಅಂಗಡಿನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು 9:45ಗೆ ಕ್ಲೋಸ್ ಮಾಡ್ಕೊಂಬಿಟ್ಟು ಬೆಳಗ್ಗೆಯಿಂದ ಅಂಗಡಿಲೇ ಇದ್ವಿ ಅಂತ ಬೇಜಾರಾಗ್ತಿತ್ತು ಅಂತ ಹೊರಗಡೆ ಹೋಗಿ 1 ಪ್ಲೇಟ್ ಪಾನಿಪುರಿ ತಿನ್ಕೊಬಿಟ್ಟು ಬಂದೆ. ಮಳೆ ತುಂಬ ಬರ್ತಿತ್ತು ಅಂತ ಹೇಳ್ಬಿಟ್ಟು ಫೋನ್ನೇ ತೊಗೊಂಡೋಗಿಲ್ಲ, ಕಾರಲ್ಲೇ ಬಿಟ್ಬಿಟ್ಟು ಹೋಗಿದ್ದೀನಿ ಅದು ಕ್ಲಿಪ್ಪಿಂಗ್ ಆ್ಯಡ್ ಮಾಡೋಕ್ಕೆ. ಸೊ ನಂತರ ಒಂದು 10 ಆಗಿತ್ತು. ಅಷ್ಟರಲ್ಲೆಲ್ಲ ಮನೆಗೆ ಬಂದುಬಿಟ್ಟು ಇನ್ನು ಊಟ ಏನೋ ಆಲ್ಮೋಸ್ಟ್ ಜಾಸ್ತಿ ಏನು ತಿನ್ನೋಂಗಿರಲಿಲ್ಲ. ಸಾಂಬಾರಿತ್ತು, ಅದಕ್ಕೇ ರೈಸ್ ಮಾಡಿಬಿಟ್ಟು ಮೊಟ್ಟೆ ಮಾಡಿದರು ಅರುಣ್ ಅವರೇ. ಆಲ್ಮೋಸ್ಟ್ ಮೊಟ್ಟೆ ಎಲ್ಲ ತಿಂದ್ಬಿಟ್ಟು ಆಯಿಲ್ ಖಾಲಿಯಾಗಿತ್ತಂತ ಆಯಿಲ್ನೆಲ್ಲನೂ ಮತ್ತು ರೀಫಿಲ್ ಮಾಡಿ ಇಟ್ಕೊಂಡೆ. ನಂತರ ಬೆಳಗ್ಗೆ ಹಾಕಿರುವಂತಹ ವಾಷಿಂಗ್ ಆಗಿದ್ದು ಬಟ್ಟೆಗಳೆಲ್ಲ ಅದನ್ನೆಲ್ಲ ಒಣಗಾಕ್ತೆ. ನಾನು ಮನೆ ಒಳಗಡೆನೇ ಈ ಥರ ಹ್ಯಾಂಗಿಂಗ್ ದಾರಗಳು ಹಾಕ್ಬಿಟ್ಟಿದ್ದೀನಿ. ಯಾಕೆಂದರೆ ಬೆಳಗ್ಗೆ 8 ಗಂಟೆಗೆ ಹೋದರೆ ಸಂಜೆ 10 ಗಂಟೆ ಆಗುತ್ತೆ ನಾನು ಬರೋದು. ಹೊರಗಡೆ ಹಾಕಿದರೆ ಅಷ್ಟು ಸೇಫ್ ಅನಿಸಲ್ಲ, ಯಾಕೆಂದರೆ ಗಾಳಿಗೆ ಬಂದು ಆರೋಗುತ್ತೆ. ಕ್ಲಿಪ್ ಹಾಕಿದ್ರೂ ಅದೇನು ಅಷ್ಟು ಇರೋಲ್ಲ, ಒಂದೇ ಕಡೆ ಹೋಗಿ ನಿಂತಿರುತ್ತೆ. ಸೊ ಹಾಗಾಗಿ ಮನೆ ಒಳಗಡೆನೇ ಹಾಕ್ಬಿಟ್ಬಿಟ್ಟೆ. ಒಂದು ಫ್ಯಾನ್ ಆನ್ ಮಾಡಿಬಿಡ್ತೀನಿ. ಆಲ್ಮೋಸ್ಟ್ ಬೆಳಗ್ಗೆ ಅಷ್ಟರೊಳಗೆ ವಾಷಿಂಗ್ ಮಿಷಿನಲ್ಲಿ ಆಲ್ಮೋಸ್ಟ್ ಡ್ರೈ ಆಗಿರ್ತಾವಲ್ಲ, ಆಲ್ಮೋಸ್ಟು ಫುಲ್ಲು ಒಣಗ್ದಂಗೆ ಆಗಿರುತ್ತೆ. ನಂತರ ಬ್ರೆಡ್ ಆಮ್ಲೆಟ್ ಮಾಡ್ಕೊತಾ ಇದ್ರು. ಅವರಿಗೆ ತಿನ್ಬೇಕು ಅನ್ನಿಸ್ತೈತಂತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು ಸ್ವಲ್ಪನೂ ಚೆನ್ನಾಗಿರಲಿಲ್ಲ ಬ್ರೆಡ್ ಆಮ್ಲೆಟು. ಮಾಡ್ಕೊಂಡು ತಿಂದರು. ಆಲ್ಮೋಸ್ಟ್ ಊಟಕ್ಕೆಲ್ಲ ನಾವು ಇದ್ದಿದ್ದೆ ಸಾಂಬಾರಿಗೆ ಅನ್ನ ಮಾಡಿಕೊಂಡು ಮೊಟ್ಟೆ ಮಾಡ್ಕೊಂಡು ತಿಂದ್ವಿ. ಈ ಥರ ಆಗಿತ್ತು ನಂದು ಇವತ್ತಿನ ದಿನಚರಿ. ನಿಮ್ದು ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ. ಮತ್ತು ನನ್ನ ವೀಡಿಯೋಸ್ ನಿಮಗೇನಾದರೂ ಇಷ್ಟ ಆಗಿದ್ದರೆ, ಪ್ರತಿದಿನ ವ್ಲಾಗ್ ನೀವು ನೋಡಬೇಕಂತ ಅನಿಸಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ. ಲಾಸ್ಟು ಮಲ್ಗೋಕ್ಕಿಂತ ಮುಂಚೆ ಚಿಕನ್ ತಿಂದಿದ್ವಲ್ವ, ತುಂಬ ಹೀಟ್ ಅನಿಸುತ್ತೆ ಅಂತ ಸಬ್ಜಾ ಬೀಜ ಕುಡಿದ್ಬಿಟ್ಟು ಮಲ್ಕೊಂಡೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.